ಶ್ರೀ ಮಹಾಕಾಳಿ ಸರಫಶೋಯಿಷನ್ ಯುಗಾದಿ ಹಬ್ಬದ ನಿಮಿತ್ತ 5 ದಿನಗಳ ಕಾಲ ಮಹಾಪೂಜೆ. ಯುಗಾದಿ ಹಬ್ಬದ ಅಂಗವಾಗಿ ಬೀದರ್ ನಗರದಲ್ಲಿ ಶ್ರೀ ಭವಾನಿ ಮಂದಿರದಲ್ಲಿ ಅನ್ನದಾಸೋಹ. ನರೇಂದ್ರ ಮೋದಿಗೆ ಇನ್ನೊಮ್ಮೆ ಪ್ರಧಾನಿ ಮಾಡಲು ದೇಶ ಜನರಲ್ಲಿ ಉತ್ಸುಕರಾಗಿದ್ದಾರೆ ಜಗದೀಶ್ ಶೆಟ್ಟರ್. ಲೋಕಸಭೆ ಚುನಾವಣೆಯಲ್ಲಿ ಈಶ್ವರ್ ಖಂಡ್ರೆ ಅವರ ಗೆಲುವಿಗಾಗಿ ನಾನು ವಿರೋಧಿಗಳ ಮನೆಗೆ ಹೋಗಿ ಮತಯಾಚನೆ ಸಚಿವ ರಹೀಂ ಖಾನ್. ಬಿಜೆಪಿ ಸಂಸದ ಭಗವಂತ್ ಖೋಬರ್ ಅವರ 5 ವರ್ಷದ ಸಾಧನೆ ಶೂನ್ಯ ಶರಣಪ್ಪ ಬಿರದರ್. ಬಂಗೂರದಲ್ಲಿ ಅನಧಿಕ ಇಲೈಟ್ ರಿಕ್ರಿಯೇಷನ್ ಕ್ಲಬ್ ರದ್ದತಿಗೆ ವಿವಿಧ ಸಂಘಟನೆಗಳ ಒತ್ತಾಯ. ಬೀದರ್ ನಗರದ ಖಾದಿ ಭಂಡಾರದ ಕಾಂಪ್ಲೆಕ್ಸ್ನಲ್ಲಿರುವ ಶ್ರೀ ಕಾಳಿಕಾದೇವಿ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಯುಗಾದಿ ಹಬ್ಬದ ಅಂಗವಾಗಿ 5 ದಿನಗಳ ಕಾಲ ಪೂಜೆ ಕಾರ್ಯಕ್ರಮ ನಡೆಯುತ್ತಿದೆ. ಏಪ್ರಿಲ್ 9ರಂದು ಮಂಗಳವಾರ ದಿನದಂದು ಅನ್ನದಾಸೋಹ ಖಾಂಡ್ ಕಾರ್ಯಕ್ರಮ ನಡೆಯಲಿದೆ. ಆದ ಕಾರಣ ಏಪ್ರಿಲ್ 9ರಂದು ಬೀದರ್ ಜಿಲ್ಲೆಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಭಕ್ತಾದಿಗಳು ಪ್ರಸಾದ ಸ್ವೀಕರಿಸಬೇಕು ಎಂದು ಕೋರಲಾಗಿದೆ. ಅಲ್ಲದೆ ಏಪ್ರಿಲ್ 9ರಂದು ಮಹಾಕಾಳಿ ಸರಫ್ ಬಜಾರಿನಲ್ಲಿ ಬಂಗಾರದ ಅಂಗಡಿಗಳು ಬಂದಿಡಲಾಗುವುದು. ಗ್ರಾಹಕರು ಸಹಕರಿಸಬೇಕು ಎಂದು ಕೋರಲಾಗಿದೆ. ಶ್ರೀ ಕಾಳಿಕಾದೇವಿ ಮಂದಿರದಲ್ಲಿ ಭಕ್ತರು ಕಾಳಿಕಾದೇವಿಯ ಪೂಜೆ ಮಂಗಳಾರತಿ ಮಾಡಿದರು. ಮಂದಿರದ ಪೂಜಾರಿ ಶ್ರೀಧರ್ ಮಹಾರಾಜ್ ಅವರು ಮಾತನಾಡಿ, ಪ್ರತಿ ವರ್ಷ ಚೈತ್ರ ಮಾಸದ ಮೊದಲ ದಿನ ಯುಗಾದಿ ಹಬ್ಬ ಆಚರಿಸಲಾಗುತ್ತಿದೆ. ಬೇವು ಬೆಲ್ಲ ಎಲ್ಲರನ್ನೂ ತಿನ್ನಬೇಕು. ಜೀವನದಲ್ಲಿ ಸುಖ ಹಾಗೂ ದುಃಖ ಎರಡೂ ಇರಬೇಕು. ಎರಡು ಇದ್ದರೆ ಮನುಷ್ಯ ಸಮತೋಲನ ಕಾಯ್ದುಕೊಂಡು ಸುಖ ಶಾಂತಿ ನೆಮ್ಮದಿ ಹಾಗೂ ಸಮೃದ್ಧಿಯಿಂದ ಬದುಕುತ್ತಾನೆ. ಮಾವನ ಆಧುನಿಕ ಯುಗದಲ್ಲಿ ಕೋಕೋ ಕೋಲಾ ಸೇರಿದಂತೆ ಇತರ ವಿದೇಶಿ ತಂಪು ಪಾನೀಯಗಳು ಸೇವನೆ ಮಾಡುತ್ತಿದ್ದಾನೆ. ಇದು ಮಾಡದೆ ದೇಶೀಯ ತಂಪು ಪಾನೀಯಗಳು ಸೇವಿಸಿ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದರು. ನಾವಿಲ್ಲಿ ಏನಂದ್ರೆ ಪ್ರತಿ ವರ್ಷ ಇಲ್ಲಿ ಏನಂದ್ರೆ ಪೂಜೆ ಮಾಡ್ತಾ ಇದ್ವಿ ಕಾಳಿಕಮ್ಮ ತಂದು. ಚೈತ್ರ ಮಾಸದ ನೂತನ ವರ್ಷದಲ್ಲಿ ಏನಂತಂದ್ರೆ 5 ದಿವಸ ಏನಂದ್ರೆ ದೇವಿ ಸ್ಥಾಪನೆ ಆಗ್ತದೆ. ಇಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಏನಂತಂದ್ರೆ ಇಲ್ಲಿ ಪೂಜೆ ಮಾಡಲಾಗ್ತದೆ. ಇಲ್ಲಿ ಏನಂತಂದ್ರೆ ಈಗ ಇವತ್ತು ನೂತನ ವರ್ಷದ ಹೋದ ವರ್ಷ ಏನಂದ್ರೆ ವಿಲಂಬಿ ನಾಮ ಸಂವತ್ಸರ ಅಂತ ಇತ್ತು. ಈ ಸಂವತ್ಸರಗಳಲ್ಲಿ ಏನಂತಂದ್ರೆ ಟೋಟಲಿ ಏನಂದ್ರೆ 64 ಸಂವತ್ಸರ ಇರ್ತಾವೆ. ಪ್ರತಿ ವರ್ಷ ಒಂದೊಂದು ಸಂವತ್ಸರ ಏನಂದ್ರೆ ಚೇಂಜ್ ಹಾಕೋದು ಬರ್ತಾವೆ. ಇದರೊಳಗೆ ಏನಂತಂದ್ರೆ ಇವತ್ತಿಂದು ವಿಕಾರಿ ನಾಮ ಸಂವತ್ಸರ ಅಂತ ಬಂದದ. ಈಗ ಅಂದರೆ ಈ ವಿಕಾರಿ ನಾಮ ಸಂವತ್ಸರ ಏನಂತಂದ್ರೆ ಇವತ್ತಿಂದು ಪಂಚಾಂಗ ಶ್ರವಣ ಮಾಡಿದಾಗ ಏನಂತಂದ್ರೆ ಅದ್ರದ್ದು ಪ್ರತಿಫಲ ಏನದ, ಅದು ಫಲ ಏನದ ಅಂತ ಇವತ್ತೇನದ ಗೊತ್ತಾಗ್ತದೆ. ಬೇವು ಬೆಲ್ಲ ಏನಂತಂದ್ರೆ ಸ್ವೀಕಾರ ಮಾಡಬೇಕು. ಇವತ್ತೇನದ ಪಚಡಿ ಏನಂತಂದ್ರೆ ಮಾಡಬೇಕು. ಅದು ಮಾಡೋದ್ರಲ್ಲಿಂದ ನಮ್ಮ ಜೀವನದಾಗ ಏನಾಗ್ತಂದ್ರೆ ಸುಖ ದುಃಖ ನಮ್ಮ ಜೀವನದಲ್ಲಿ ಸರಿ ಸಮಾನವಾಗಿ ಇರ್ತಾವೆ. ಅದಕ್ಕಾಗಿ ಏನಂತಂದ್ರೆ ಇದನ್ನೇನಂತಂದ್ರೆ ನಾವು ಅನುಸರಿಸಿ ಅದಕ್ಕೇನಂತಂದ್ರೆ ಸರಿಯಾಗಿ ರೀತಿಯಲ್ಲಿ ಏನಂತಂದ್ರೆ ಅದು ನಮ್ಮ ಜೀವನದಲ್ಲಿ ಸುಖನೂ ಇರಬೇಕು ದುಃಖನೂ ಇರಬೇಕು. ಎರಡೂ ರೀತಿಯಿಂದ ಇದ್ದರೆ ನಮ್ದು ಏನಂತಂದ್ರೆ ಜೀವನದಾಗ ಏನಂದ್ರೆ ಸರಿಯಾಗಿ ಇದು ಆಗ್ತದೆ. ಅದಕ್ಕೆ ನಮಗೇನಂದ್ರೆ ಸುಖ ಶಾಂತಿ ಸಮೃದ್ಧಿ ಸಿಗ್ತದೆ. ಆಮೇಲೆ ದೇವ್ರ ಪೂಜೆ ಮಾಡೋದ್ರಿಂದ ನಮಗೇನಂದ್ರೆ ಜೀವನದಾಗ ಏನಂದ್ರೆ ಅನೇಕ ಲಾಭಗಳಾಗ್ತವೆ. ನಮ್ಮ ಆಯುಷ್ಯ ನಮ್ಮ ಆರೋಗ್ಯ ನಾವೇನಂದ್ರೆ ಸರಿಯಾಗಿ ಮಾಡ್ಕೊಲಿಕ್ಕೆ ಏನಂದ್ರೆ ನಮಗೇನಂದ್ರೆ ಅವಕಾಶ ಸಿಗ್ತದೆ. ಹಾಗಾಗಿ ಏನಂತಂದ್ರೆ ನಾವೇನಂದ್ರೆ ಬೇವು ಬೆಲ್ಲ ಎಲ್ಲರೂ ಸ್ವೀಕಾರ ಮಾಡಬೇಕು. ಈ ಮಾಡರ್ನ್ ಜಮಾನದಾಗ ಏನಂತಂದ್ರೆ ಎಲ್ಲರೂ ಏನಂದ್ರೆ ಕೋಕೋ ಕೋಲಾ ಅಂತ ಅದು ಅಂತ ಎಲ್ಲರೂ ತೊಗೋತಾರೆ, ಸ್ಪ್ರೈಟ್ ಕುಡಿತಾರೆ. ನಾವು ಅಂತೇವೆ ಇಂಥವು ಏನಂತಂದ್ರೆ ಎಲ್ಲ ಏನಂದ್ರೆ ಪರದೇಶಿ ಏನಂತಂದ್ರೆ ಡ್ರಿಂಕ್ಸ್ ಎಲ್ಲ ಬಿಟ್ಕೊಟ್ಟು ಏನಂತಂದ್ರೆ ನಮ್ಮದು ಈಗ ಪಚಡಿ ಆಗಲಿ ಇವತ್ತಿನ ಮಾಡಿದ್ದು. ಹಾಗೆ ಏನಂತಂದ್ರೆ ನಾವೇನಂದ್ರೆ ಈಗ ಮಾವಿನಕಾಯ್ದು ಏನಂತಂದ್ರೆ ಜ್ಯೂಸ್ ಮಾಡ್ತೇವೆ. ಆಮೇಲೆ ಏನಂತಂದ್ರೆ ನಮ್ದು ಏನು ಆರೆಂಜ್ ಜ್ಯೂಸ್ ಮಾಡ್ತೇವೆ. ಇಂಥವೆಲ್ಲ ಏನಂದ್ರೆ ನಾವು ಸ್ವೀಕಾರ ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಚಲೋ ಇರ್ತದೆ. ದೇವೇಂದರ್ ನವದಗಿರಿ ಕೊಳ್ಳರೆ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಮಹಾಕಾಳಿ ದೇವಿ ಮಂದಿರದಲ್ಲಿ ಪೂಜೆ ಕಾರ್ಯಕ್ರಮ ಆಯೋಜಿಸಲಾಗಿದೆ. 5 ದಿನಗಳವರೆಗೆ ಪೂಜಾ ಆರತಿ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ರಮೇಶ್ ಬಿರಾದಾರ್ ಬರುಗಿಕರ್ ಅವರು ಮಾತನಾಡಿ, ಶ್ರೀ ಮಹಾಕಾಳಿಕಾ ಮಂದಿರದಲ್ಲಿ ದೇವಿಯ ಪೂಜೆ ಕಾರ್ಯಕ್ರಮ 5 ದಿನಗಳ ಕಾಲ ವೈಭವದಿಂದ ನಡೆಯಲಿದೆ ಎಂದರು. ಈ ಸಂದರ್ಭದಲ್ಲಿ ದೇವಿಯ ಭಕ್ತರು ಇದ್ದರು. ಮಹಾಕಾಳಿ ಸರಫ್ ಬಜಾರದ ವತಿಯಿಂದ ಪ್ರತಿ ವರ್ಷದಂತೆ ಸರಫ್ ಮತ್ತು ಸುವರ್ಣಕಾರ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅತಿ ವಿಜೃಂಭಣೆಯಿಂದ ಮಹಾಕಾಳಿ ಪೂಜೆ 5 ದಿವಸ ನಿರಂತರವಾಗಿ ನಡೆಸಿಕೊಂಡು ಬಂದು ಅದೇ ರೀತಿಯಾಗಿ 5ನೇ ದಿವಸಕ್ಕೆ ಮಹಾಪ್ರಸಾದ ಖಾಂಡವನ್ನು ವಿತರಣೆ ಮಾಡ್ತಾ ಇದ್ದೇವೆ. ಆದ ಕಾರಣಕ್ಕಾಗಿ ಪ್ರತಿ ವರ್ಷ 20 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬರ್ತಲಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾಕಾಳಿ ಸರಾಬ್ ಬಜಾರದಲ್ಲಿ 20 ವರ್ಷದಿಂದ ನಡೆಸ್ಕೊಂಡು ಬಂದಂಥ ಶ್ರೀ ಮಹಾಕಾಳಿಕಾ ದೇವಿಯನ್ನು ಪೂಜಿಸಿ 5 ದಿವಸ ನಂತರ ಮಹಾಪ್ರಸಾದ ಖಾಂಡನ್ನು ವಿತರಿಸಲಾಗುತ್ತದೆ. ಬೀದರ್ ನಗರದ ಹಳೆ ಸರ್ವಿಸ್ ನಿಲ್ದಾಣದಲ್ಲಿರುವ ಶ್ರೀ ಭವಾನಿ ಮಾತಾ ಮಂದಿರದಲ್ಲಿ ಯುಗಾದಿ ಹಬ್ಬದ ಅಂಗವಾಗಿ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು.
ಭಕ್ತರು ದೇವಿಯ ದರ್ಶನ ಮಾಡಿ ಪ್ರಸಾದ ಸ್ವೀಕರಿಸಿದರು. ಮಂದಿರದಲ್ಲಿರುವ ಶ್ರೀ ಭವಾನಿ ದೇವಿಯ ಮೂರ್ತಿಯನ್ನು ಅಲಂಕಾರ ಮಾಡಲಾಗಿತ್ತು. ಭಕ್ತರು ದೇವಿಯ ದರ್ಶನ ಪಡೆದರು, ಅಲ್ಲದೆ ಪ್ರಸಾದ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ಬಸವರಾಜ್ ನಿಟ್ಟೂರಿ ಅವರು ಮಾತನಾಡಿ, ದೇಶದ ಎಲ್ಲ ನಾಗರಿಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ತಾಯಿ ಮಾತಾ ವೈಷ್ಣವಿ ದೇವಿ ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ನೀಡಲಿ ಎಂದು ಪ್ರಾರ್ಥನೆ ಸಲ್ಲಿಸುತ್ತೇನೆ ಎಂದ ಅವರು, ಬೇವು ಬೆಲ್ಲ ಎಲ್ಲರೂ ಹಳೆ ವರ್ಷದ ಸಿಹಿ ಕಹಿಗಳನ್ನು ಮರೆಯಬೇಕು ಎಂದರು. ಇದೇ ಸಂದರ್ಭದಲ್ಲಿ ಮಂದಿರದ ಪೂಜಾರಿ ವೆಂಕಟರಾವ್ ಹಾಗೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರು. ಭಾರತ ದೇಶದ ಎಲ್ಲ ನಾಗರಿಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಈ ತಾಯಿ ಮಾತಾ ವೈಷ್ಣೋದೇವಿ ಏನದಂದರೆ ಎಲ್ಲರಿಗೆ ಸುಖ ಸಂಸಾರ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ತಾಯಿ ಹತ್ರ ಕೇಳ್ಕೊತೀನಿ, ಕಳಕಳಿಯಿಂದ ಕೇಳ್ಕೊತೀನಿ. ಆಮೇಲೆ ಇದು ಯುಗಾದಿ ಹಬ್ಬದ ನಿಮಿತ್ತವಾಗಿ ಇಲ್ಲಿ ನಮ್ಮ ಸರ್ವಿಸ್ ಸ್ಟ್ಯಾಂಡು ದೇವಿ ಮಂದಿರದ್ದು ಖಾಂಡು ಪ್ರಸಾದ ಏನದ ಅಂತಂದ್ರೆ ಇಟ್ಟಿದೆ. ಸೊ ಅದಕ್ಕೇನದಂದ್ರೆ ಆ ಪ್ರಸಾದ ತಾವೆಲ್ಲರೂ ಏನದ ಅಂತಂದ್ರೆ ದೇವಿ ದರ್ಶನ ಮಾಡಿಕೊಂಡು ಪ್ರಸಾದ ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ಎಲ್ಲರಿಗೆ ಕಳಕಳಿಯಿಂದ ಕೇಳ್ತಿದ್ದೀನಿ. ಆಮೇಲೆ ನಮ್ಮದು ವೆಂಕಟವ್ರು ಏನದ ಅಂತಂದರೆ ತುಂಬ ಚೆನ್ನಾಗಿ ಏನದ ಅಂತಂದರೆ ಇದು ಎಲ್ಲ ಖಾಂಡಿಂದು ಇದ್ರದ್ದು ವ್ಯವಸ್ಥೆ ಎಲ್ಲ ಮಾಡಿಬಿಟ್ಟಿದ್ದಾರೆ. ತಮ್ಮಲ್ಲಿ ಬೀದರ್ ಜನತೆ ಎಲ್ಲರಿಗೆ ಕೇಳೋದೇನದಂದರೆ ಪ್ರಸಾದ ದೇವಿ ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಳ್ಳಿ ಅಂಥೇಳಿ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೇನದ ಅಂತಂದರೆ ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲದಂತೆ ಸಿಹಿ ಕೈ ಜೀವನದಲ್ಲಿ ಎಲ್ಲ ಬರುತ್ತೆ, ಅದಕ್ಕೆಲ್ಲದಕ್ಕೂ ತೊಗೊಂಡು ಹೋಗಬೇಕು. ಸೊ ಎಲ್ಲರಿಗೇನದ ಅಂದರೆ ಮತ್ತೊಮ್ಮೆ ನಾನು ಕಳಕಳಿಯಿಂದ ಕೇಳ್ತೀನಿ, ಮಾತಾ ವೈಷ್ಣೋದೇವಿ ಕೇಳ್ತೀನಿ, ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಕೊಡಲಿ ಅಂತೇಳಿ ಕೇಳ್ತೀನಿ. ಇಷ್ಟೇ ಮಾತು. ಈ ಸಂದರ್ಭದಲ್ಲಿ ಜಿಕೆ ಕನ್ಸ್ಟ್ರಕ್ಷನ್ ಮಾಲೀಕರಾದ ಗುರುನಾಥ್ ಕೊಳ್ಳೂರು ಅವರು, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್, ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಶೈಲೇಂದರ್ ಬೆಲ್ದಳೆ, ಲೋಕಸಭೆಯ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾ, ವಿಧಾನ ಪರಿಷತ್ ಸದಸ್ಯರಾದ ರಘುನಾಥ್ ರಾವ್ ಮಲ್ಕಪುರೆ, ಔರ ಶಾಸಕ ಪ್ರಭು ಚೌಹಾಣ್, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಮರನಾಥ್ ಪಾಟೀಲ್, ಮಾಜಿ ಶಾಸಕ ಸುಭಾಷ್ ಕೊಲ್ಲೂರೆ, ಬಾಬು ವಾಲಿ ಅವರಿಗೆ ಶಾಲು ಹೊದಿಸಿ ಹೂಮಾಲೆ ಹಾಕಿಸಿ ಸನ್ಮಾನಿಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಮಾತನಾಡುತ್ತಾ, ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವ ಹಾಗೂ 5 ವರ್ಷದಲ್ಲಿ ಮೋದಿಯವರು ಮಾಡಿದ ಅಭಿವೃದ್ಧಿ ಕಾರ್ಯಗಳ ಮನಗಂಡು ದೇಶದ 125 ಕೋಟಿ ಜನರು ನರೇಂದ್ರ ಮೋದಿ ಅವರಿಗೆ ಇನ್ನೊಮ್ಮೆ ಪ್ರಧಾನಿ ಮಾಡಲು ಉತ್ಸುಕರಾಗಿದ್ದಾರೆ ಎಂದು ಹೇಳಿದರು. ಹಿಂದಿನ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರು 6 ವರ್ಷಗಳ ಪ್ರಧಾನಿಯಾಗಿ ದೇಶದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಮಾಡಿದರು. ಆದರೂ ಲೋಕಸಭೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೋತರು. ಸೋಲಿನ ಕುರಿತು ನಡೆದ ಪಕ್ಷದ ವರಿಷ್ಠರ ಸಭೆಯಲ್ಲಿ ಎಬಿ ವಾಜಪೇಯಿ ಅವರು ಮಾತನಾಡುತ್ತಾ, ನಾವು 6 ವರ್ಷದ ಅವಧಿಯಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಜನಸಾಮಾನ್ಯರಿಗೆ ಸರಿಯಾಗಿ ತಿಳಿಸಿಲ್ಲ. ಈ ಬಗ್ಗೆ ಹೆಚ್ಚಿನ ಪ್ರಚಾರ ಮಾಡದಿರುವುದೇ ಈಗಿನ ಸೋಲಿಗೆ ಮುಖ್ಯ ಕಾರಣವಾಗಿದೆ ಎಂದು ಹೇಳಿದರು ಎಂದು ಜಗದೀಶ್ ಶೆಟ್ಟರ್ ಮೆಲುಕು ಹಾಕಿದರು. ಡಾಕ್ಟರ್ ಮನಮೋಹನ್ ಸಿಂಗರ UPA 2ದಲ್ಲಿ
2G ಹಗರಣ, ಕಲ್ಲಿದ್ದಲು ಹಗರಣ ಸೇರಿದಂತೆ ಹಲವಾರು ಹಗರಣಗಳು ಬೆಳಕಿಗೆ ಬಂದವು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರ ರಹಿತ ಆಡಳಿತ ನಡೆಸಿದ್ದಾರೆ ಎಂದರು. ಈ ಸಭೆಯಲ್ಲಿ ನಗರದ ಪ್ರಮುಖರಾದ ಬಸವರಾಜ್ ಪಾಟೀಲ್, ಅಷ್ಟೂರ್ ಪ್ರೊ, ಬಸವರಾಜ್ ಬಲ್ಲೂರೆ, BS ಕುದರೆ ಸೇರಿದಂತೆ ನಗರದ ಪ್ರಬುದ್ಧ ನಾಗರಿಕರು ಇದ್ದರು. ಎರಡು ನಿಮಿಷ ಕುಂತಿತ್ತು ಅದೇ ರೀತಿ ಮಾನ್ಯ ಸಂಸದರಿಗೆ ಅಮರನಾಥ್ ಪಾಟೀಲ್ರಿಗೆ ಇಲ್ಲಿಗೆ ಈ ಕಾರ್ಯಕ್ರಮ ಮೊಬೈಲ್ ನಮ್ಮ ಅಕ್ಕಪಕ್ಕದ ಸಣ್ಣ ಪುಟ್ಟ ದೇಶಗಳನ್ನು ವಿಶ್ವಾಸ ತೆಗೆದುಕೊಂಡು ಬಾಂಗ್ಲಾದೇಶವನ್ನು ವಿಶ್ವಾಸ ತೆಗೆದುಕೊಂಡು ಇವತ್ತು ನರೇಂದ್ರ ಮೋದಿಯವರು ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ. ಹೀಗಾಗಿ ಚೈನಾ ದೇಶ ಬೇರೆ ಬೇರೆ ಹಂತದಲ್ಲಿ ಬಹಳಷ್ಟು ವಿಚಾರಗಳಲ್ಲಿ ನಮ್ಮ ಜೊತೆ ಸಂಘರ್ಷಕ್ಕೆ ಇಳಿದಾಗೂ ಸಹಿತ ಮತ್ತೆ ಅವರು ಹಿಂದೆ ಸರಿದಿದ್ರು ನಾನು ನೋಡಿದ್ದೀವಿ. ಒಂದು ಪಾಕಿಸ್ತಾನಕ್ಕೆ ಒಂದು ಎಲ್ಲ ರೀತಿಯಾದಂಥ ಒಂದು ದಿಟ್ಟದಾದಂಥ ಉತ್ತರ ಕೊಡಲಿಕ್ಕೆ ನರೇಂದ್ರ ಮೋದಿಯವರು ತಯಾರಾಗಿದ್ದಾರೆ. ಮೊದಲು ಅವ್ರ ಜೊತೆ ಮಾತುಕತೆ ಮಾಡಿಕೊಂಡು ಒಂದು ಸೌಹಾರ್ದ ರೀತಿಯಿಂದ ವಿಚಾರಗಳನ್ನ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ, ಅದರಲ್ಲಿ ಜಮ್ಮು ಕಾಶ್ಮೀರ ವಿಚಾರವಾಗಿ ಬಗೆಹರಿಸಲಿಕ್ಕೆ ಎಲ್ಲ ಪ್ರಯತ್ನವನ್ನು ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಆದರೆ ಪಾಕಿಸ್ತಾನ ತನ್ನ ಬುದ್ಧಿಯನ್ನು ಬಿಡಲಿಲ್ಲ, ತನ್ನ ಹಳೆ ಚಾಳಿಯನ್ನು ಮುಂದುವರಿಸಿತು. ಆ ಜಮ್ಮು ಕಾಶ್ಮೀರ ವಿಚಾರ ಇಟ್ಕೊಂಡು ಜಮ್ಮು ಕಾಶ್ಮೀರದಲ್ಲಿ ತಮ್ಮ ನೆಲೆಯನ್ನು ಕಂಡುಕೊಳ್ಬೇಕನ್ನುವಂಥ ಇಟ್ಕೊಂಡು ಇವತ್ತು ಪ್ರತಿ ಹಂತದಲ್ಲಿ ಆ ಉಗ್ರಗಾಮಿಗಳಿಗೆ ಹೆಚ್ಚಿನ ರೀತಿಯ ಪ್ರೋತ್ಸಾಹ ಕೊಡುವಂಥ ಕೆಲಸ ಪಾಕಿಸ್ತಾನ ಮಾಡ್ತಾರೆ. ಹೀಗಾಗಿ ನರೇಂದ್ರ ಮೋದಿಯವರು ದಿಟ್ಟ ಕ್ರಮವನ್ನು ಕೈಗೊಳ್ಳದೇ ಇರಲಿಕ್ಕೆ ಅದು ಅನಿವಾರ್ಯ ಆಯಿತು. ಅದು ದಿಟ್ಟ ಕ್ರಮ ಕೈಗೊಳ್ಳುವಂಥ ಪ್ರಯತ್ನ ಪ್ರಾರಂಭ ಮಾಡಿದ್ರು. ಒಂದು ಮಾತನ್ನು ಹೇಳ್ತೀನಿ, ಆ ಪುಲ್ವಾಮಾ ಘಟನೆ ಆದಮೇಲೆ ನಮ್ಮ 40ಕ್ಕೂ ಹೆಚ್ಚು ಸೈನಿಕರು ಅದರಲ್ಲಿ ಉಗ್ರಗಾಮಿಗಳು ಹತ್ಯೆ ಮಾಡಿದ ಮೇಲೆ ಅವ್ರು ನರೇಂದ್ರ ಮೋದಿ ಒಂದೇ ಮಾತನ್ನು ಹೇಳಿದ್ರು, ಇವತ್ತೇನು ನಮ್ಮ ಸೈನಿಕರ ಯೋಧರ ಬಲಿದಾನ ಆಗಿದೆ, ಆ ಬಲಿದಾನಕ್ಕೆ ತಕ್ಕ ಉತ್ತರ ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ರು ನರೇಂದ್ರ ಮೋದಿ. ಮತ್ತು ಕೇವಲ 12 ದಿವಸದಲ್ಲಿ ಆ ಬಾಲ್ಕೋಟ್ POKಯಲ್ಲಿ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಅಲ್ಲಿ ನಮ್ಮ ಸೈನಿಕರು ಏರ್ ಸ್ಟ್ರೈಕ್ ಮಾಡಿ ಅಲ್ಲಿ ಹೋಗಿ ಆ ಉಗ್ರಗಾಮಿಗಳ ನೆಲೆ ಏನಿದೆ ಅಲ್ಲಿಯೇ ಹೋಗಿ ಧ್ವಂಸ ಮಾಡಿದಂಥ ಒಂದು ಕ್ರಮ ಏನಿದೆಲ್ಲ ಅದು ನರೇಂದ್ರ ಮೋದಿಯವರ ನಾಯಕತ್ವದ ಒಂದು ಗರಿಮೆ ಅಂತ ನಾನು ಈ ಸಂದರ್ಭ ಹೇಳ್ತೀನಿ. ಬಹುಶಃ ಆ ರೀತಿ ಪ್ರಬಲವಾದಂಥ ನಾಯಕತ್ವ ಮತ್ತು ಸೈನಿಕರಿಗೆ ಎಲ್ಲ ರೀತಿಯಾದಂಥ ಅಧಿಕಾರ ಕೊಟ್ಟಿದ್ದರಿಂದ ಇವತ್ತು ಆ ಉಗ್ರಗಾಮಿಗಳ ನೆಲೆಗೆ ಹೋಗಿ ಇವತ್ತು ಹೊಡೆದು ಹಾಕಿ ಬರುವಂಥ ಕೆಲಸ ಅದಾಯಿತು. ಅದಕ್ಕೆ ಮೂಲ ಕಾರಣ ನರೇಂದ್ರ ಮೋದಿ ಅನ್ನುವಂಥ ಮಾತನ್ನು ಹೇಳಿ ಸಂದರ್ಭ ಹೇಳ್ತೀನಿ. ಬೀದರ್ ನಗರದಲ್ಲಿ ಸಚಿವ ರಹೀಂ ಖಾನ್ ಅವರ ಫಾರ್ಮ್ ಹೌಸ್ ಸಭಾಂಗಣದಲ್ಲಿ ಬೀದರ್ ನಗರ ಸಭೆ ಸದಸ್ಯರು ಹಾಗೂ ನಾಗರಿಕರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಬೀದರ್ ನಗರ ಸಭೆ ಹಲವು ಸದಸ್ಯರು ತಮ್ಮ ಬಡಾವಣೆಯ ಸಮಸ್ಯೆಗಳು ಸಚಿವರ ಗಮನಕ್ಕೆ ತಂದರು. ಅಲ್ಲದೆ ಬೀದರ್ ನಗರದ ಹಲವು ನಾಗರಿಕರು ಸಹ ಸಚಿವರ ಗಮನಕ್ಕೆ ಏರಿಯಾದಲ್ಲಿರುವ ಕುಡಿಯುವ ನೀರು, ರಸ್ತೆ, ವಿದ್ಯುತ್ ಚರಂಡಿ ಸೇರಿದಂತೆ ಮುಂತಾದ ಮೂಲಭೂತ ಸೌಲಭ್ಯಗಳ ಕೊರತೆ ಕುರಿತು ಗಮನ ಸೆಳೆದರು. ಈ ಸಂದರ್ಭದಲ್ಲಿ ಸಚಿವರಾದ ರಹೀಂ ಖಾನ್ ಅವರು ಮಾತನಾಡುತ್ತಾ, ಬೀದರ್ ನಗರದಲ್ಲಿ ಈಶ್ವರ್ ಖಂಡ್ರೆ ಅವರ ಪರವಾಗಿ ಪ್ರಚಾರ ಮಾಡುವ ಸಂದರ್ಭದಲ್ಲಿ ನನಗೆ ಅದೆಷ್ಟು ಅವಮಾನ ಹಾಗೂ ಅಪಮಾನದಲ್ಲಿ ನಿಮಗೆ 1% ಸಹ ಆಗುತ್ತಿಲ್ಲ ಎಂದರು. ಆದರೆ ನಾನು ಈಶ್ವರ್ ಖಂಡ್ರೆ ಅವರಿಗಾಗಿ ಇದೆಲ್ಲವನ್ನು ಸಹಿಸಿಕೊಳ್ಳುತ್ತಿದ್ದೇನೆ. ಒಂದು ವೇಳೆ ನಾನು ನಿಮ್ಮಂತೆ ಸಣ್ಣ ಮನಸ್ಸು ಮಾಡಿದ್ದರೆ ಈಶ್ವರ್ ಖಂಡ್ರೆ ಅವರಿಗೆ ಹಾನಿಯಾಗುತ್ತದೆ. ಆದ್ದರಿಂದ ನಾನು ವಿಧಾನಸಭೆ ಚುನಾವಣೆಯಲ್ಲಿ ನನ್ನ ವಿರುದ್ಧ ಕೆಲಸ ಮಾಡಿದವರ ಮನೆಗೆ ಮೊದಲು ಹೋಗಿ ಈಶ್ವರ್ ಖಂಡ್ರೆ ಅವರ ಪರವಾಗಿ ಮತಯಾಚಿಸುತ್ತಿದ್ದೇನೆ. ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ನೀವು ನನ್ನ ವಿರುದ್ಧ ಕೆಲಸ ಮಾಡಿ, ಆದರೆ ಈ ಲೋಕಸಭೆ ಚುನಾವಣೆಯಲ್ಲಿ ಈಶ್ವರ್ ಖಂಡ್ರೆಯವರ ಪರವಾಗಿ ಕೆಲಸ ಮಾಡಿ ಎಂದು ಕೈಜೋಡಿಸುತ್ತಿದ್ದೇನೆ ಎಂದರು. ಈ ಸಭೆಯಲ್ಲಿ ಬೀದರ್ ನಗರಸಭೆ ಮಾಜಿ ಅಧ್ಯಕ್ಷ ಫಾತಿಮಾ ಬೇಗಂ, ನಗರಸಭೆ ಸದಸ್ಯರು, ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ನಾಯಕಿ ರಫತ್ ಮತೀನ್ ಸೇರಿದಂತೆ ಮಹಿಳೆಯರು, ಯುವಕರು ಇದ್ದರು.
इतना भी होता है संभालो, नहीं होता तो फिर दूसरे को बोलो मुझे इतना ही होता है, हम इतना ही संभालेंगे। जिंदगी में 5 साल को एक बार इलेक्शन आता है। गली में रोड का प्रॉब्लम था, गार्डन का प्रॉब्लम था, आपको 1000 पर में इन्विटेशन दिया। आज को तुम अब नहीं 10 अब तो ये 6 साल से आप एमएलए है, मेरे वार्ड को 5 बार आए। सो मेरे को राजू चिंतामणि बुलाया तो आए, मैं बुलाया तो नहीं सर मेरे को वैसा नहीं सर, मैं जो पूछूं मेरा बोलने के बाद तुम बोले 1 घंटा, मैं नहीं सुनता। और एक बार तुम्हारे वार्ड में काम हुआ नहीं हुआ ये बोलो, गार्डन हुआ, रोड हुआ, पानी रहे, नल रहे। देखो सर, आपका पोल चिंडी बचाना रहे तो किरण दंडी होना है, कांग्रेस का प्रचार करना तो किरण दंडी होना है। तुम्हारे लिए 3 दिन जेल में रहा किरण दंडी, तुम आए क्या? डॉक्टर अजय सिंह मेरे को छुड़ा ले बोला जमानत से। आप क्या बोले? डेमोक्रेसी है, कोर्ट ऑफ कंडक्ट है, मैं आ नहीं सकता, दूसरों को भी जाता। तो मैं बोले तो आप 1 रुपए का काम मेरे गली में करे बोले तो ईमान से बोलिए, मैं भी ईमान से बोलूं। ठीक है, नेक्स्ट काम हुआ नहीं, कोई बोले तो भी हुआ नहीं सर। तुम हमारे को कार्यकर्ता को रिस्पेक्ट नहीं दे तो हम तुम जो बोल रहे तुम्हारे पास हम भरोसा रखते हैं बोल के तुम बोल रहे, तो हम तुम कार्यकर्ता को अगर से 1 रुपए का रिस्पेक्ट दे तो हम तो तुम्हारे को देते हमसे नहीं, हम देश कांग्रेस को और हम कांग्रेस। देखिए एक मिनट सुनो, वार्ड नंबर 16 126 से 130 बूथ में खाली 74 वोट गिरते थे कांग्रेस को, आज 519 वोट है तो मेरे लिए सर। तुम बोल रहे आज दशरथ दुर्गी से लेके पूरे बुजुर्गों तक बीजेपी का काम कर रहे हैं। शमशू भाई को पूछो, मेरे को शमशू भाई को इन्विटेशन आया, उनका पावर प्लांट तभी माँ दूध देती है। आज तू रोया, अभी यहाँ से तुझे दूध मिलेगा इंशाल्लाह। अब इसके लिए कोई बात नहीं, खत्म। ಮಕ್ಕಳ ಮೇಗಿನ ಜಂಡ ಕಟ್ಲ ಜೀವ ಒಯ್ಲಕ್ ಬಂದಿರು, ಆದ್ರೆ ನನ್ನ ಮಕ್ಕಳ ಸತ್ರ ಚಿಂತೆ ಇಲ್ಲ, ನನಗೆ ಕಾಂಗ್ರೆಸ್ ಪಕ್ಷ ಬೇಕು ಅಂತ ಕೆಲಸ ಮಾಡಿದವ್ರು ನಾವು ಇನ್ನೂ भी ಮಾಡ್ತೇವೆ। हमारा जान गया तो परवाने हम करते बराबर बराबर करेंगे। पानी का समस्या आता है, कंप्लेंट नहीं है, हम लोग गाँव किसी गली में जाएंगे, हम पूरा बैकवर्ड्स माइनॉरिटी और दलित ऐसे हमारे कांग्रेस के वोट जहाँ पर हम पूछते जाते हैं, वहाँ पर कंपलसरी थोड़ा पानी का प्रॉब्लम रहता है, रोड का नाली का ऐसे रहता है थोड़ा। आपका लास्ट टाइम इलेक्शन में वही बोल गए, तो उसके लिए कुछ सुविधा पहले करके जाए तो अच्छा होगा। इनके कार्यकर्ता नाराज है, एक कार्यकर्ता नाराज है तो पूरा नाराज है वो चलता है। टीवी मीडिया है यहाँ पे, अब टीवी मीडिया में क्या चलता तुम यकीन नहीं है तो शाम में न्यूज देखो कि एमएलए साहब मीटिंग बुलाए तो खाली तुम्हारा फ्लैश करता था हाईलाइट। क्यों टीवी मीडिया प्रेस से डर रहा हूँ बोलो तो जो चीज नहीं बोले से भी डाले। मैं लास्ट टाइम एमएलए इलेक्शन में खुदा की कसम मैं इसे बात नहीं बोला, क्या बोल के मुझे सिर्फ मुस्लिम के वोट चाहिए, दूसरे किसी के नहीं चाहिए बोले टीवी बना के डाले, लास्ट टाइम उल्टा डाले, हालांकि मैं नहीं बोला। तो इसके लिए बहुत सोच समझ के झगड़ना, कहाँ झगड़ना, कैसी जगह बात करना, ये भी थोड़ा कार्यकर्ता को मालूम होना चाहिए कि सभा कौन सी है, किसके लिए बुलाया गया है। ऐसा है, तुम देखते होंगे टीवी में बार बार रिपीट वही करके बताते रहते। सब छोड़, मेरी कितनी इंसल्ट हो रही है, तुम्हारी 1% नहीं हो रही। मेरे को ऐसा कतरदिया वालों को भी बाजू बुला को बिठा रहे ईश्वर साहब, मैं ही बोल रहा हूँ बिठाओ साहब, मैं पीछे होता हूँ, क्योंकि मेरा मकसद की मेरी क्या सोच है कि ईश्वर साहब जीतना, मेरे खिलाफ जो करे इलेक्शन, मुझे जो बर्बाद कर दिए, वो लोगों को ईश्वर साहब बुला के बिठा रहे। मैं बोल रहा हूँ बिठाओ बोल के, मैं जाके उनके हाथ भी जोड़ रहा हूँ। जो लोग मेरे इलेक्शन में खिलाफ करे उनके आज मैं घर पे जा रहा हूँ, उनके हाथ जोड़ रहा हूँ। क्यों कर रहा हूँ? मैं अगर मेरा इतनी छोटी सोच रहती, अरे भाई ये तो मेरे को खिलाफ करे, मैं इसके घर को नहीं जाता बोलो तो लास्ट किसका होता है? ईश्वर सबका चलाता है। मैं आज सुबह में 25 जगह जाके आया हूँ जो मेरे कट्टर खिलाफ करे काम, इलेक्शन में पूरा ये कर दिए, और मेरा सबसे पहले टारगेट उनके घर का है। तो मेरे को फिर आगे भी मेरे खिलाफ करो बोल रहा हूँ, मैं ये भी बोल के आ रहा हूँ कि आगे भी तुम खिलाफ करो, मगर ये इलेक्शन में तुम उनको साथ दो। ಶಿವನಗರ ಉತ್ತರದಲ್ಲಿರುವ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷ ಡಾಕ್ಟರ್ ಶಾಂತವೀರ್ ನಾಯಕ ಶಿವಮೊಗ್ಗ ಅವರು ಏಪ್ರಿಲ್ 2ರಂದು ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ 2019ರ ಲೋಕಸಭೆ ಚುನಾವಣೆ ಇಡೀ ದೇಶಕ್ಕೆ ದಿಕ್ಸೂಚಿಯಾಗಿದೆ. ಕಳೆದ 10 ವರ್ಷ ಅವಧಿಯಲ್ಲಿ ಯುಪಿಎ ಸರ್ಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಉತ್ತಮ ಮಾದರಿ ಆಡಳಿತ ನೀಡಿದ್ದಾರೆ. ದೇಶದ ನಾಗರಿಕರ ಮಹಿಳೆಯರ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿದ್ದಾರೆ, ಅಲ್ಲದೆ ಆರ್ಥಿಕತೆಯನ್ನು ದ್ವಿಗುಣ ಮಾಡಿದ್ದರು. ಕಳೆದ 5 ವರ್ಷಗಳಲ್ಲಿ ಎನ್ಡಿಎ ನೇತೃತ್ವದ ಪ್ರಧಾನಿ ನರೇಂದ್ರ ಮೋದಿ ಅವರು ನೋಟ್ ಬ್ಯಾನ್ ಹಾಗೂ ಜಿಎಸ್ಟಿ ಜಾರಿಗೆ ತಂದು ದೇಶದ ಜನರನ್ನು ಬೀದಿಗೆ ತಂದಿದ್ದಾರೆ ಎಂದು ಆರೋಪಿಸಿದರು.
ರಾಜ್ಯದ 28 ಲೋಕಸಭಾ ಮತಕ್ಷೇತ್ರಗಳ ಪೈಕಿ 23ರಲ್ಲಿ ಮೈತ್ರಿ ಪಕ್ಷಗಳ ಅಭ್ಯರ್ಥಿಗಳು ಜಯಗಳಿಸಲಿದ್ದಾರೆ. ರಾಜ್ಯದ 7 ಕೋಟಿ ಜನರಲ್ಲಿ 3 ಕೋಟಿ 80 ಲಕ್ಷ ಜನರು ಅಸಂಘಟಿತ ಕಾರ್ಮಿಕರಿದ್ದಾರೆ. ರಾಜ್ಯದ 144 ವಲಯಗಳಲ್ಲಿ ಅಸಂಘಟಿತ ಕಾರ್ಮಿಕರಿದ್ದು, ರಾಜ್ಯದ ಮೈತ್ರಿ ಸರ್ಕಾರ ಅಸಂಘಟಿತ ಕಾರ್ಮಿಕರ ಕಲ್ಯಾಣ ಮಂಡಳಿ ಸ್ಥಾಪನೆ ಮಾಡಬೇಕು ಎಂದು ಮನವಿ ಮಾಡಿದರು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಸಂಘಟಿತ ಕಾರ್ಮಿಕ ವಿಭಾಗದ ಉಪಾಧ್ಯಕ್ಷ ಶಿವಶರಣಪ್ಪ ಬಿರಾದರ್ ಅವರು ಮಾತನಾಡಿ, ಬೀದರ್ ಲೋಕಸಭೆ ಕಾಂಗ್ರೆಸ್ ಅಭ್ಯರ್ಥಿ ಈಶ್ವರ್ ಖಂಡ್ರೆ ಅವರು 11 ತಿಂಗಳು ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದಾಗ 1,500 ಕೋಟಿ ರೂಪಾಯಿ ಅನುದಾನ ತಂದಿದ್ದಾರೆ. ಈಶ್ವರ್ ಖಂಡ್ರೆ ಅವರಿಗೆ ಪ್ರಧಾನಿಯಾಗುವ ಯೋಗ್ಯತೆ ಇದೆ. ಮುಂದಿನ 10 ವರ್ಷದಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾದರೂ ಆಶ್ಚರ್ಯ ಪಡಬೇಕಿಲ್ಲ ಎಂದು ಬಿಜೆಪಿ ಸಂಸದ ಭಗವಂತ ಖೂಬಾ ಅವರ 5 ವರ್ಷದ ಸಾಧನೆ ಶೂನ್ಯವಾಗಿದೆ. ಬೀದರ್ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಈಶ್ವರ್ ಖಂಡ್ರೆ ಅವರಿಗೆ ಗೆಲ್ಲಿಸಬೇಕು ಎಂದು ಬೀದರ್ ಲೋಕಸಭೆ ಮತದಾರರಲ್ಲಿ ವಿನಂತಿಸಿಕೊಂಡರು. ಪತ್ರಿಕಾಗೋಷ್ಠಿಯಲ್ಲಿ ಕೆಪಿಸಿಸಿಐ ರಾಜ್ಯ ಉಪಾಧ್ಯಕ್ಷ ಪಪ್ಪು ಪಾಟೀಲ್ ಖಾನ್ಪುರ್, ಮುಖಂಡ ಪಾತಪ್ಪ, ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷ ಗೋವರ್ಧನ್ ರಾಠೋಡೆ, ಮಿಯಶೇಖರ್ ರಾಜಕ್, ವೀರೇಶ್ ಮುಂತಾದವರು ಇದ್ದರು. 5 ವರ್ಷಗಳಾದರೂ ಕೂಡ ವಿದೇಶದಿಂದ ಕಪ್ಪು ಹಣವನ್ನು ತಂದು 15 ಲಕ್ಷ ಅಕೌಂಟಿಗೆ ಹಾಕಲೇ ಇಲ್ಲ. ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ದ್ವಿಗುಣ ಮಾಡಲೇ ಇಲ್ಲ. ಜೊತೆಗೆ ಏನು ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನು ನಾನು ಸೃಷ್ಟಿ ಮಾಡಿ ಉದ್ಯೋಗರಿಗೆ ನಿರುದ್ಯೋಗಿಗಳಿಗೆ ಉದ್ಯೋಗದ ಭರವಸೆ ನೀಡಿ ಅವು ಕೂಡ ಯಾವುವು ಈಡೇರಲೇ ಇಲ್ಲ. ಅವು ಈಡೇರೋದು ಒಂದು ಕಡೆ ಇರಲಿ, ಇದ್ದಂಥ ಪರಿಸ್ಥಿತಿಯಲ್ಲಿ ಜೀವನ ಮಾಡುವಂತಹ ವ್ಯವಸ್ಥೆಯಲ್ಲಿ ಭಾಳ ನೆಮ್ಮದಿಯಾಗಿ ದೇಶ ಸಾಗ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನೋಟ್ ಬ್ಯಾನ್ ಮತ್ತು GST ಅಂತ ಅವೈಜ್ಞಾನಿಕವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ದೇಶದ ಜನರಿಗೆ ಬಹಳ ದೊಡ್ಡ ಆರ್ಥಿಕ ಹಿನ್ನಡೆ ಆಗುವಂಥ ಸಂಕಷ್ಟ ಬರುವಂಥ ರೀತಿಯಲ್ಲಿ ನರೇಂದ್ರ ಮೋದಿಯವರು ಮಾಡಿದ್ರು. ಶ್ರೀಮಂತ್ ಸಪಾಟೆ ಅವರು ಇಂದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ, ಈ ಹಿಂದೆ ಬೀದರ್ ನಗರದ ನೋಬಾದ್ನಲ್ಲಿ 1 ವರ್ಷದ ಹಿಂದೆ ಇಲೈಟ್ ರಿಕ್ರಿಯೇಷನ್ ಕ್ಲಬ್ ಸ್ಥಾಪನೆ ಮಾಡಿದರು. ಇದನ್ನು ಮೆಚ್ಚಿಸಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಲಾಗಿತ್ತು. ಕೂಡಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕ್ಲಬ್ ಅನ್ನು ಮುಚ್ಚಿಸಿದರು. ಮತ್ತೆ ಈ ಕ್ಲಬ್ ಅನ್ನು 6 ತಿಂಗಳ ಹಿಂದೆ ಇಲೈಟ್ ರಿಕ್ರಿಯೇಷನ್ ಕ್ಲಬ್ ಅನ್ನು ಸ್ಥಾಪನೆ ಮಾಡಿದರು. ನಾವು ಮತ್ತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಿದ್ದೆವು. ನಮ್ಮ ಮನವಿ ಸ್ಪಂದಿಸಿ ಇಲೈಟ್ ರಿಕ್ರಿಯೇಷನ್ ಕ್ಲಬ್ ಅನ್ನು ಮುಚ್ಚಿಸಿದರು ಎಂದರು. ಈ ಸಂದರ್ಭದಲ್ಲಿ ಬಸವರಾಜ್ ನಿಟ್ಟೂರ್ ಅವರು ಮಾತನಾಡಿ, ಕಲಬುರಗಿ ಜಿಲ್ಲೆಯ ಚಿಂಚೋಳಿಯಲ್ಲಿ ಇಲೈಟ್ ರಿಕ್ರಿಯೇಷನ್ ಕ್ಲಬ್ ಆರಂಭಿಸಿದರು. ಈಗ ಮತ್ತೆ ಬೀದರ್ ತಾಲೂಕಿನ ಬಂಗೂರ ಗ್ರಾಮದಲ್ಲಿ ಇಲೈಟ್ ಕ್ರಿಯೇಷನ್ ಕ್ಲಬ್ ಅನ್ನು ಆರಂಭಿಸಿದ. ಈ ಕ್ಲಬ್ಬಿನಲ್ಲಿ ಇಸ್ಪಟ್ ಆಟ ಆಡಲಾಗುತ್ತಿದೆ. ಈ ಕ್ಲಬ್ ನಸುಕಿನ ಜಾವ 4ರಿಂದ ನಸುಕಿನ ಜಾವ 4ರವರೆಗೆ ಇಸ್ಪಟ್ ಆಡಲಾಗುತ್ತಿದ್ದು, ಈ ಕ್ಲಬ್ಬಿನ ಕುಮಾರ ರಾಜು ಎಂಬುವರು ಮಾಲೀಕರಾಗಿದ್ದು, ಪ್ರತಿನಿತ್ಯ 24 ಗಂಟೆಗಳ ಕಾಲ ಕ್ಲಬ್ ತೆರೆದಿತ್ತಿದೆ. ಈ ಕ್ಲಬ್ಬಿನಲ್ಲಿ ಇಸ್ಪಟ್ ಆಟವಾಡಿ ಬಹುತೇಕ ಬಡಜನರು ಹೊಲ ಮನೆಗಳು ಮಾರಿಕೊಂಡು ಬೀದಿಗೆ ಬರುತ್ತಿದ್ದಾರೆ. ಆದ್ದರಿಂದ ಜಿಲ್ಲಾ ಪೊಲೀಸ್ ಇಲಾಖೆ ಬಂಗೂರಿನಲ್ಲಿರುವ ಈ ಕ್ಲಬ್ ಅನ್ನು ಕೂಡಲೇ ಮುಚ್ಚಿದ್ದಲ್ಲಿ ಹಂತ ಹಂತವಾಗಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಧೂಳಪ್ಪ ಸೊರಂಗೆ, ಅವಿನಾಶ್, ಬಲವಂತ ರೆಡ್ಡಿ ಮುಂತಾದವರು ಇದ್ದರು. ಆ್ಯಕ್ಚುಲಿ ಅವ್ರಿಗೆ ಪರ್ಮಿಷನ್ ಇಲ್ಲ, ಆದರೆ ನಾವು ಮೊದಲು ಮನವಿ ಕೊಟ್ಟಿದ್ದಾಗ ಅವ್ರೇನಂದ್ರು ಇದೇ ಸ್ಪಂದನೆ ಕೊಟ್ಟು ವರಿಷ್ಠಾಧಿಕಾರಿಗಳು ಬಂದ್ ಮಾಡಿದ್ರು. ಮತ್ತೆ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಹೈದರಾಬಾದ್ ಸರ್. ಆ್ಯಕ್ಚುಲಿ ಅವ್ರು ಕರ್ನಾಟಕದ ನಮಗೆ ಬಲ್ಲಿ ಪರ್ಮಿಷನ್ ಕೊಟ್ಟಿದ್ದಿಲ್ಲ ಮೊದಲು ಬಿ. ಅದೇ ಇಶ್ಯೂ ಇಟ್ಕೊಂಡು ಅವ್ರಿಗೆ ತೆಗೆದ್ರು, 2 ಸರ್ತಿ ತೆಗೆದ್ರು, ಇಲ್ಲಿಂದ ಬಂದ್ ಮಾಡಿದ್ರು. ಮತ್ತೆ ಈಗ ಏನಾದ್ರು ರೀಸೆಂಟ್ ಒಂದು 15 ದಿನ ಆಗಿ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರ ಹತ್ರ ಒಂದು ವೇಳೆ ಪರ್ಮಿಷನ್ ಇದ್ರೂ ಅವ್ರು ಅಲ್ಲಿಂದ ಪರ್ಮಿಷನ್ ತೊಗೊಂಡು ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಏನು ಗೊತ್ತಾಗ್ತಾ ಇಲ್ಲ. ಇದು ಪೂರ ಕಾನೂನು ಬಾಹಿರವಾಗಿ ಅವ್ರು ನಡೆಸ್ತಾ ಇದ್ದಾರೆ ಸರ್. ಮತ್ತು ಮೆಂಬರ್ಶಿಪ್ ತೊಗೊಂಡ್ರೆ ಎಲ್ಲರಿಗೆ ತೊಗೋಬೇಕಲ್ಲ. ಇಲ್ಲ ಸ್ಥಳೀಯರು, ನಾನು ಅದೇ ಹೇಳ್ತಿದ್ದಿಲ್ಲ, ಸ್ಥಳೀಯರೇ ಅದಾರ ಸರ್. ಡೆಫಿನೆಟ್ ಸ್ಥಳೀಯರಿದ್ದಾಗೆ ಅವ್ರು ಹೋಸ್ಟ್ ಮಾಡ್ತಾ ಇದ್ದಾರೆ, ಇಲ್ಲದ್ರು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಲೈಸೆನ್ಸ್ ಅವ್ರಿಗೆ ಇಲ್ಲನೇ ಸರ್, ಅದು ಇಲ್ಲಿ ನಡೆಸ್ಲಕ್ಕೆ. ಅದು ಆ್ಯಕ್ಚುಲಿ ಅವ್ರು ಕುಮಾರ್ ರಾಜ್ ಅಂಥೇಳಿ ಓನರ್ ಸರ್, ಅದ್ರದ್ದು ಮೇನ್ ಓನರು ಕುಮಾರ್ ರಾಜ್ ಅಂತೇಳಿ. ಕುಮಾರ್ ರಾಜ್ ಅಂತ ಹೈದ್ರಾಬಾದ್ ಸರ್. ಅವ್ರಿಗೆ ಇಲ್ಲಿ ನಡೆಸ್ಲಿಕ್ಕೆ ಇದನ್ನಿಲ್ಲ, ಆದ್ರೂ ನಡೆಸ್ತಾ ಇದ್ದಾರೆ ಅವರು. ಅವ್ರಿಗೆ ಯಾಕೆ ಇನ್ನೂ ವರಿಷ್ಠಾಧಿಕಾರಿಗೆ ಗೊತ್ತಾಗಿಲ್ಲೋ ಏನಿಲ್ಲೋ ನಮಗೆ ಮಾಹಿತಿ ಇಲ್ಲ. ಇಲ್ಲ ಸರ್, ಅದಕ್ಕೆ ಇಲ್ಲ ನಾವು ಈಗ ಏನದಂದ್ರೆ ಕೊಡಪ್ಪಂಟ ಅಲ್ಲ ಸರ್, ಅದ್ರ ಸಲುವಾಗಿ ಸ್ವಲ್ಪ ಎಲ್ಲ ನಿನ್ನೆ ಕೂಡ ಬಂದೇವು. ನಿನ್ನೆ ಪರ್ಮಿಷನ್ ಅಂತೂ ಇಲ್ಲ ಅಂತ ಹೇಳ್ತಾ ಇದಾರೆ. ಬಟ್ ಅದು ಮೊಟ್ಟ ಮೊದಲಾಗಿ ಬಂದಾಗಬೇಕು ನಮ್ಮ ಬೀದರ್ ಜಿಲ್ಲೆದಾಗ. ಯಾಕೆ ಬಂದಾಗಬೇಕಂದ್ರೆ ಇದು ನಮ್ಮದು ಭಾಳ ಅತಿ ಬಡವ ಜಿಲ್ಲೆ. ಇದರಲ್ಲಿ ಕೃಷಿ ಮೇಲೆ ಅವಲಂಬಿತಕ್ಕಂಥ ಜನರು, ಕೂಲಿ ಮಾಡ್ತಕ್ಕಂಥ ಜನರು,
ಏನೋ ಬೆಳವಣಿಗೆ ಅಷ್ಟೇ ಸಾಹುಕಾರದರ ಒಂದು 2-3% ಮಂದಿ ನಮ್ಮಲ್ಲಿ ಸಾಹುಕಾರದರ ಬೀದರ್ ಜಿಲ್ಲೆದಾಗ. 98% ಜನ ಬಡವರು ಅದಾರ. ಅದು ಇಂಥ ಜಿಲ್ಲೆದಾಗ ಇಂಥ ಕೆಲಗಳು ನಡೆದಂದ್ರೆ ಈ ಮನೆ ಕೂಡದ ಜನಗಳು ಚಟ ಇರ್ತದೆ ಕೆಲವು ಸ್ವಲ್ಪ ಅಂಥ ಜನರು ಹೊಲ ಮನೆ ಮಾರ್ಕೊಂಡಾಗಲಿ ಏನೇನೋ ಮಾರ್ಕೊಂಡು ಬಾಕಿ ಮಾಡ್ಕೊಂಡಾಗ ಹಿಂದೆ ಮಾಡ್ಕೊಂಡು ಕ್ಲಬ್ ಆಡ್ತಾರ. ಇಲ್ಲಿ ಕುಟುಂಬಗಳು ಬೀದಿ ಪಾಲಾಗ್ತಾವ. ಅದ್ರ ಸಂಬಂಧ ಅದಕ್ಕೊಂಡಿದ್ದು ಈ ಟೋಟಲಿ ಬಂದಾಗಬೇಕು. ಅವ್ರು ಪರ್ಮಿಷನ್ ಸಹಿತ ಕೊಡ್ಬಾರ್ದು ನಮ್ಮ ಕರ್ನಾಟಕ ನಮ್ಮ ಬೀದರ್ ಜಿಲ್ಲೆದಾಗ. ನಮ್ಮ SP ಸಾಹೇಬರು ದಯಮಾಡಿ ಅದು ಪರಿಶೀಲನೆ ಮಾಡಿ ಪೊಲೀಸರಿಗೆ ಕಳಿಸಿ ಅದು ಪರ್ಮಿಷನ್ ಇದ್ರೂ ಕೂಡ ಅದು ನಮ್ಮ ಸ್ಥಳೀಯರಿಗೆ ಅದು ವಿರೋಧ ಮಾಡ್ತೇವೆ ನಾವು ಸ್ಥಳೀಯರು ಅದಕ್ಕೆ. ಯಾಕಂದ್ರೆ ಅಂಥ ಕೆಟ್ಟ ಜನ ನಮ್ಮ ಬೀದರ್